ನಮಸ್ಕಾರ ವೀಕ್ಷಕರೇ, ಗುಡ್ ಈವ್ನಿಂಗ್. ಹೇಗಿದ್ರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೊಂಡಿರ್ತೇನೆ. ವೀಕ್ಷಕರೇ, ಈ ಬ್ಲಾಗಲ್ಲಿ ನಾನು ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನಿಮಗೆ ನನ್ನ ಥಂಬ್ನೇಲ್ ನೋಡಿ ಗೊತ್ತಾಗಿರ್ತದೆ. ಹೌದು ವೀಕ್ಷಕರೇ, ನಾನು ಇವತ್ತು ಪ್ರಯಾಣ ಮಾಡ್ತಾ ಇದ್ದೀನಿ KSR ಬೆಂಗಳೂರಿಂದ ನಾಗ್ಪುರ್ವರೆಗೆ. ಯಾವ ಟ್ರೈನಲ್ಲಿ ಅಂತ ಕೇಳ್ತೀರಾ? ಹೌದು ವೀಕ್ಷಕರೇ, ರಾಜಧಾನಿ ಎಕ್ಸ್ಪ್ರೆಸ್ ಅಲ್ಲಿ. ಟ್ರೈನ್ ನಂಬರ್ ಬಂದ್ಬಿಟ್ಟು 22691. ಸೊ ಇವಾಗ ಟೈಮ್ ಬಂದ್ಬಿಟ್ಟು ಸಂಜೆ 6:30 ಆಗ್ತದೆ ವೀಕ್ಷಕರೇ. ನಾವು ಯಲಹಂಕದಿಂದ ಟುವರ್ಡ್ಸ್ ಮೆಜೆಸ್ಟಿಕ್ ಹೋಗ್ತಾ ಇದ್ದೀವಿ. ಸೊ ವೀಕ್ಷಕರೇ, ನಮ್ಮ ಟ್ರೈನ್ ಬಂದ್ಬಿಟ್ಟು ರಾಜಧಾನಿ ಎಕ್ಸ್ಪ್ರೆಸ್ KSR ಬೆಂಗಳೂರು ರೈಲ್ವೆ ಸ್ಟೇಷನ್ ಇಂದ ಸಂಜೆ 8 ಗಂಟೆಗೆ ಇದೆ ವೀಕ್ಷಕರೇ. ಬನ್ನಿ ವೀಕ್ಷಕರೇ, ಹೋಗೋಣ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ಬೆಂಗಳೂರಿಗೆ. ವೀಕ್ಷಕರೇ, ಕ್ಲೈಮೇಟ್ ಅಂತೂ ಇಷ್ಟು ಚೆನ್ನಾಗಿದೆ ಸಂಜೆ ಟೈಮಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ವೀಕ್ಷಕರೇ. ಮಣಿಪಾಲ್ ಹಾಸ್ಪಿಟಲ್, ನಾವು ಹೆಬ್ಬಾಳ ಹತ್ರ ಬಂದಿದ್ವಿ. ಸೊ ಇವಾಗ ST ಮಾಲ್ ಹತ್ರ ಇದೀವಿ ನೋಡಿ ವೀಕ್ಷಕರೇ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ವೀಕ್ಷಕರೇ, ಇವಾಗ ನಮ್ಮ ಮೆಟ್ರೋ ಮೆಜೆಸ್ಟಿಕ್ ಹತ್ರ ಇದ್ದೀವಿ. ಟೈಮ್ ಬಂದ್ಬಿಟ್ಟು ಸಂಜೆ 7:15 ಆಗಿದೆ. ಇನ್ನು 45 ನಿಮಿಷ ಬಾಕಿ ಇದೆ ನಮ್ಮ ಟ್ರೈನ್ಗೆ ಹೊರಡೋಕೆ. ನೈಋತ್ಯ ರೈಲ್ವೇಸ್, ಸೌತ್ ವೆಸ್ಟರ್ನ್ ರೈಲ್ವೇಸ್. ವೀಕ್ಷಕರೇ, ನಾವು ಇವಾಗ ಮೇನ್ ರೋಡ್ ಹತ್ರ ಇದ್ದೀವಿ ನೋಡಿ. ಆಟೋಗಳೆಲ್ಲ ಇಲ್ಲೇ ನಿಲ್ಲೋದು. ಅಂದ್ರೆ ಹೊರಗಡೆ ನೀವು ರ್ಯಾಪಿಡೋ ಅಥವಾ ಓಲಾ, ಊಬರ್ ಆಟೋಗಳಿಗೆ ಒಳಗಡೆ ಬಿಡಲ್ಲ, ಆಟೋಗಳು ಹೊರಗಡೆ ನಿಲ್ಲೋದು. ನಾವು ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದೀವಿ ವೀಕ್ಷಕರೇ. ನಾವು ಬಂದಿದ್ದು ಆಟೋದಲ್ಲಿ ವೀಕ್ಷಕರೇ. ಸೊ ಬನ್ನಿ ಒಳಗಡೆ ಹೋಗೋಣ. ವೀಕ್ಷಕರೇ, ಇಲ್ಲಿ ಹೊರಗಡೆಯಿಂದ ಡಿಸ್ಪ್ಲೇಲಿ ನೋಡ್ತಾ ಇದೀವಿ. ಅಂದ್ರೆ ನಮ್ಗೆ ಕಾಣಿಸ್ತಾ ಇದೆ, ಬಟ್ ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇದೆನೋ ಇಲ್ಲ ಗೊತ್ತಿಲ್ಲ. ಸೊ ಇಲ್ಲಿ ಎಲ್ಲ ನಿಮ್ಗೆ ಯಾವ್ಯಾವ ಟ್ರೈನ್, ನಿಮ್ ಟ್ರೈನ್ ಯಾವ್ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ನಿಂತಿದೆ, ಯಾವ ಟ್ರೈನ್ ಎಷ್ಟು ಗಂಟೆ ಬರ್ತದೆ, ಡಿಲೇ ಇದೆನೋ ಏನೋ ಎಲ್ಲ ಡೀಟೇಲ್ಸ್ನ ನಿಮಗೆ ಈ ಬೋರ್ಡಲ್ಲಿ ಹಾಕ್ತಾರೆ. ಸೊ ಇಲ್ಲಿಂದ ಕಾಣ್ತಾ ಇರೋದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬೆಂಗಳೂರು ಅಂತ. ಸೊ ಇದು ಎಂಟ್ರೆನ್ಸ್ ಇದೆ. ಬನ್ನಿ, ತುಂಬಾ ಸರಿ ತೋರಿಸಿದ್ದೀನಿ ಪ್ರೀವಿಯಸ್ ವ್ಲಾಗಲ್ಲಿ. ಬನ್ನಿ ವೀಕ್ಷಕರೇ, ನಾವು ಇವಾಗ ಒಳಗಡೆ ಹೋಗೋಣ. ನಮ್ಮ ಟ್ರೈನ್ ರಾಜಧಾನಿ ಎಕ್ಸ್ಪ್ರೆಸ್ ಬಂದ್ಬಿಟ್ಟು 8ನೇ ಪ್ಲಾಟ್ಫಾರ್ಮ್ ಅಂತ ತೋರಿಸಿದ್ದಾರೆ. ಬನ್ನಿ ಒಳಗಡೆ ಹೋಗೋಣ. ಇಲ್ಲಿ ಅನ್ರಿಸರ್ವ್ಡ್ ಟಿಕೆಟ್ ಅಂದ್ರೆ ಜನರಲ್ ಟಿಕೆಟ್ ಅದು ತಗೊಳಕ್ಕೆ ಇಲ್ಲಿ ಕೌಂಟರ್ ಇದೆ ನೋಡಿ ವೀಕ್ಷಕರೇ. ನಾವು ಇವಾಗ ಒಳಗಡೆ ಹೋಗೋಣ. ನಮ್ಮ ಟ್ರೈನ್ ರಾಜಧಾನಿ ಎಕ್ಸ್ಪ್ರೆಸ್ 8ನೇ ಪ್ಲಾಟ್ಫಾರ್ಮ್ ಮೇಲೆ ಇದೆ ಅಂತ ಅನೌನ್ಸ್ ಮಾಡಿದ್ದಾರೆ, ಮತ್ತೆ ಡಿಸ್ಪ್ಲೇ ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಝೂಮ್ ಮಾಡ್ತೀನಿ ವೀಕ್ಷಕರೇ. ನಿಮ್ಗೆ ಕಾಣಿಸ್ತಾ ಇರೋದು ರಾಜಧಾನಿ ಎಕ್ಸ್ಪ್ರೆಸ್ 8ನೇ ಪ್ಲಾಟ್ಫಾರ್ಮ್ ಮತ್ತೆ 8 ಗಂಟೆಗೆ ಅಂತ. ಇವಾಗ ಉದ್ಯಾನ ಎಕ್ಸ್ಪ್ರೆಸ್ ಆಗಿದ್ರು ನೋಡಿ. ಬನ್ನಿ ವೀಕ್ಷಕರ, ಒಳಗಡೆ ಹೋಗೋಣ. ನಿಮ್ಗೆ ಪ್ಲಾಟ್ಫಾರ್ಮ್ ಇಂದ ಕೆಳಗಡೆ ಮತ್ತೆ ಮೇಲ್ಗಡೆ ಹೋಗಕ್ಕೆ ಎಕ್ಸ್ಲೇಟರ್ ಫೆಸಿಲಿಟಿ ಕೂಡ ಇದೆ, ಲಿಫ್ಟ್ ಕೂಡ ಇದೆ ವೀಕ್ಷಕರೇ. ಇವಾಗ ನಾವು ಎಕ್ಸ್ಲೇಟರ್ ಕಡೆಯಿಂದ ಹೋಗ್ತಾ ಇದೀವಿ 8ನೇ ಪ್ಲಾಟ್ಫಾರ್ಮ್ ಕಡೆಗೆ. ಬನ್ನಿ ಹೋಗೋಣ. ವೀಕ್ಷಕರೇ, ಇವಾಗ 8ನೇ ಪ್ಲಾಟ್ಫಾರ್ಮ್ ಮೇಲೆ ಬಂದ್ವಿ. ಕಾಣಿಸ್ತಾ ಇರ್ಬೋದು ನಾವು ಹೊರಡುವ ರಾಜಧಾನಿ ಎಕ್ಸ್ಪ್ರೆಸ್. ನಾವು ಬಂದಿದ್ದು ಇಲ್ಲಿಂದಾನೇ ನೋಡಿ, ಎಕ್ಸ್ಲೇಟರ್ ಮೇಲೆ ಎದುರುಗಡೆ ನಿಂತಿದೆ ರಾಜಧಾನಿ ಎಕ್ಸ್ಪ್ರೆಸ್ ವೀಕ್ಷಕರೇ. 22691 ಟ್ರೈನ್ ನಂಬರ್ ನಿಮಗೆ ಕಾಣಿಸ್ತಾ ಇರ್ಬೋದು ಗ್ರೀನ್ ಕಲರ್ ಬೋರ್ಡ್ ಮೇಲೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬೆಂಗಳೂರು ನಿಲ್ದಾಣ. ರಾಜಧಾನಿ ಎಕ್ಸ್ಪ್ರೆಸ್ ನಿಂತಿದೆ ನೋಡಿ ವೀಕ್ಷಕರೇ. ನಿಮ್ಗೆ ಏನಾದ್ರು ಸ್ನಾಕ್ಸ್ ತಗೋಬೇಕಾದ್ರೆ ಇಲ್ಲೇ ಪಕ್ಕದಲ್ಲಿ ಅಂಗಡಿಗಳಿದಾವೆ, ತಗೋಬಹುದು. ಡಿಸ್ಪ್ಲೇ ಅಲ್ಲಿ ಬರ್ತಾ ಇದೆ ನೋಡಿ. ಸೊ ನಾವು ಹೊರಡುವ ಟ್ರೈನ್ ರಾಜಧಾನಿ ಎಕ್ಸ್ಪ್ರೆಸ್ ಫುಲ್ ಪರ್ಫೆಕ್ಟ್ ಆಗಿ ರೆಡಿ ಆಗಿ ನಿಂತಿದೆ. ನಮ್ಮ ಜರ್ನಿ ಬೆಂಗಳೂರಿಂದ ನಾಗ್ಪುರ್ವರೆಗೆ ಅಷ್ಟೇ ಇದೆ ವೀಕ್ಷಕರೇ. ಸೊ ನಿಮ್ಗೆ ಜರ್ನಿ ಮಾಡ್ತಾ ಎಲ್ಲಾ ಡೀಟೇಲ್ಸ್ ನ ಹೇಳ್ತೀನಿ, ಏನೇನಿದೆ ಏನೇನಿಲ್ಲ. ಸೊ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ. ತುಂಬಾ ಜನ ಸಬ್ಸ್ಕ್ರೈಬ್ ಮಾಡಲ್ದೇನೆ ನೋಡ್ತಾ ಇದ್ದೀರಾ. ಸೊ ಸಬ್ಸ್ಕ್ರೈಬ್ ಮಾಡಿ, ಇಷ್ಟಾದ್ರೆ ಲೈಕ್, ಕಮೆಂಟ್, ಶೇರ್ ಕೂಡ ಮಾಡಿ ವೀಕ್ಷಕರೇ. ಸೊ ಇದು ಬಂದ್ಬಿಟ್ಟು ಪ್ಯಾಂಟ್ರಿ ಕಾರ್ ಇದೆ ನೋಡಿ ವೀಕ್ಷಕರೇ. ನಿಮ್ಗೆ ಕಾಣಿಸ್ತಾ ಇರ್ಬೋದು ರಾಜಧಾನಿ ಎಕ್ಸ್ಪ್ರೆಸ್ 22691 ಟ್ರೈನ್ ನಂಬರ್. ಪ್ಯಾಂಟ್ರಿ ಕಾರ್ ಇದೆ ನೋಡಿ 22691. ಸೊ ಇದರೆಲ್ಲ ಹೊರಗಡೆ ಏನೂ ಬರಲ್ಲ, ಎಲ್ಲ ಒಳಗಡೆ ಕೊಡ್ತಾರೆ. ಹೊರಗಡೆ ಅವ್ರು ಯಾರು ಬರಲ್ಲ ಅಂದ್ರೆ ಮಾರಾಟಕ್ಕೆ. ನಿಮ್ಗೆ ಒಳಗಡೆ ಹೋಗ್ಬಿಟ್ಟು ನಾನು ಆದಷ್ಟು ಸಾಧ್ಯವಾದಷ್ಟು ತೋರಿಸ್ತೀನಿ ವೀಕ್ಷಕರೇ. ಇದು ಬಂದ್ಬಿಟ್ಟು A1 ಇದೆ, ನಮ್ ಬಂದ್ಬಿಟ್ಟು A2 ಇದೆ ವೀಕ್ಷಕರೇ. ನಾವು 2AC ಅಲ್ಲಿ ಪ್ರಯಾಣ ಮಾಡ್ತಾ ಇದ್ವಿ. ಇಲ್ಲಿ ಡಿಸ್ಪ್ಲೇ ಅಲ್ಲಿ 22691 ಇದೆ ನೋಡಿ. ಸೊ ಬನ್ನಿ ವೀಕ್ಷಕರೇ, ಸಾಧ್ಯವಾದಷ್ಟು ನಾನು ತೋರಿಸ್ತೀನಿ ಎಲ್ಲ ಮಾಹಿತಿನ. ಜರ್ನಿ ಮಾಡ್ತಾ ನಿಮ್ ಜೊತೆ ಹಂಚ್ಕೊಳ್ತೀನಿ ವೀಕ್ಷಕ.
KSR ಬೆಂಗಳೂರು ಟು ಹಜರತ್ ನಿಜಾಮುದ್ದೀನ್. ಬನ್ನಿ ವೀಕ್ಷಕರೇ, ನಮ್ಮ ಪ್ರಯಾಣ ಶುರು ಮಾಡೋಣ ವೀಕ್ಷಕರೇ. ಒಳಗಡೆ ಹೋಗೋಣ ಬನ್ನಿ. ವೀಕ್ಷಕರೇ, KSR ರೈಲ್ವೆ ಸ್ಟೇಷನ್ ಇಂದ ನಮ್ಮ ಟ್ರೈನ್ ಕರೆಕ್ಟ್ ಆನ್ ಟೈಮ್ 8 ಗಂಟೆಗೆ ಬಿಟ್ಟಿದ್ದಾರೆ ವೀಕ್ಷಕರೇ. 8ನೇ ಪ್ಲಾಟ್ಫಾರ್ಮ್ ಇಂದ ನೋಡೋಣ ಹೇಗಿರುತ್ತೆ ನಮ್ಮ ಜರ್ನಿ ಅಂತ ನಿಮ್ಗೆ ತಿಳಿಸ್ತೀವಿ ವೀಕ್ಷಕರೇ. ಸಂಗೊಳ್ಳಿ ರಾಯಣ್ಣ ಬೆಂಗಳೂರು ಅಂತ ನಿಮ್ಗೆ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡಿ. ಸೊ ಆನ್ ಟೈಮ್ ಬಿಟ್ಟಿದ್ದಾರೆ ವೀಕ್ಷಕರೇ, ಕರೆಕ್ಟ್ ಆಗಿ 8 ಗಂಟೆಗೆ ವೀಕ್ಷಕರೇ. ವೀಕ್ಷಕರೇ, ಕರೆಕ್ಟ್ 9 ಗಂಟೆಗೆ ನಮ್ಗೆ ಊಟ ಸರ್ವ್ ಮಾಡಿದ್ರು. ಸೊ ಏನೇನಿದೆ ಅಂತ ನಿಮ್ಗೆ ಓಪನ್ ಮಾಡಿ ತೋರಿಸ್ತೀನಿ ಬನ್ನಿ ವೀಕ್ಷಕರೇ. ಇದು ಇನ್ಕ್ಲೂಡಿಂಗ್ ಟಿಕೆಟ್ ಇದೆ. ಸೊ ರೈಸ್ ಇದೆ, ದಾಲ್ ಇದೆ, ಒಂದು ಸಬ್ಜಿ ಇದೆ, ಮತ್ತೆ ಆಲೂ ಸಬ್ಜಿ ಇದೆ, ಒಂದು ಉಪ್ಪಿನಕಾಯಿ ಇದೆ, ಮತ್ತೆ ಚಪಾತಿ ಕಾಣಿಸುತ್ತೆ, ಕರ್ಡ್ ಇದೆ ವೀಕ್ಷಕರೇ. ಸಾಲ್ಟ್ ಕೂಡ ಕೊಟ್ಟಿದ್ದಾರೆ. ಗುಡ್ ಮಾರ್ನಿಂಗ್, ಶುಭೋದಯ ವೀಕ್ಷಕರೇ. ಟೈಮ್ ಬಂದ್ಬಿಟ್ಟು ಬೆಳಿಗ್ಗೆ 6:26 ಆಗಿದೆ. ಸೊ ರಾತ್ರಿನ ಊಟ ಮಾಡಿ ಮಲ್ಕೊಂಡಿದ್ವಿ, ತುಂಬಾ ಟಯರ್ಡ್ ಆಗಿತ್ತು. ಸೊ ಲೇಟ್ ಕೂಡ ಆಗಿತ್ತು. ಸೊ ನಿಮಗೆ ಬೆಳಿಗ್ಗೆ ಬ್ಲಾಗ್ ಮಾಡೋಣ ಅಂತ ಇವಾಗ ನಮಗೆ ಟೀ ಕಾಫಿ ಏನು ಬೇಕಾದ್ರು ಕೊಟ್ಟಿದ್ದಾರೆ. ನಾವು ಟೀನೂ ತೊಗೊಂಡಿದ್ವಿ, ಕಾಫಿನೂ ತೊಗೊಂಡಿದ್ವಿ. ಬಟ್ ನಾನು ಟೀ ತೊಗೊಂಡೆ. ಸೊ ಡಿಪ್ ಇತ್ತು. ಸೊ ತುಂಬ ಚೆನ್ನಾಗಿದೆ ಟೀ ಕುಡಿತಾ ಹೊರಗಡೆ ನೋಡ್ತಾ ಇದ್ದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ವೀಕ್ಷಕರೇ. ಇವಾಗೇನು ನಾವು ಹೈದ್ರಾಬಾದ್ ಹತ್ರ ಬಂದಿದ್ದೀವಿ. ಹೈದರಾಬಾದ್ ಅಂದರೆ ಸಿಕಿಂದ್ರಾಬಾದ್ ಹತ್ರ ಬಂದಿದ್ದೀವಿ. ಸೊ ತುಂಬ ಚೆನ್ನಾಗಿ ಕಾಣಿಸ್ತದೆ, ತುಂಬ ಚೆನ್ನಾಗಿ ನಡೀತದೆ ಜರ್ನಿನ. 45 ಮಿನಿಟ್ಸ್ ಡಿಲೇ ಇದೆ. ನೋಡಬೇಕು, 7:05 ಇವರು ಮುಟ್ಟುವ ಟೈಮ್ ಇದೆ ಸಿಕಿಂದ್ರಾಬಾದ್ಗೆ. ಬಟ್ ಇವಾಗ ಆಲ್ಮೋಸ್ಟ್ ಆಲ್ 8 ಗಂಟೆ ಆಗ್ತಾ ಇದೆ. ಒಂದು 10 ನಿಮಿಷ ಇದೆ 8 ಗಂಟೆಗೆ ವೀಕ್ಷಕರೇ. ಇದು ಬಂದ್ಬಿಟ್ಟು ಹೈದ್ರಾಬಾದ್ ಲೋಕಲ್ ಟ್ರೈನ್ ಇದೆ ನೋಡಿ. ವೀಕ್ಷಕರೇ, ಬೆಂಗಳೂರಿಂದ ನಿಮಗೆ ನಾಗ್ಪುರ್ವರೆಗೆ ರಾಜಧಾನಿ ಎಕ್ಸ್ಪ್ರೆಸ್ ಅಲ್ಲಿ ಟಿಕೆಟ್ ಪ್ರೈಸ್ ಬಗ್ಗೆ ಹೇಳ್ಬೇಕಂದ್ರೆ 3 AC-ಗೆ 2,970 ರೂಪಾಯಿ ಇದೆ ವೀಕ್ಷಕರೇ. 2 AC-ಗೆ 4,020 ರೂಪಾಯಿ ಇದೆ. ಅದೇ ರೀತಿ ಫಸ್ಟ್ AC-ಗೆ 4,985 ರೂಪಾಯಿ ಇದೆ. ನಾವು ಹೋಗ್ತಾ ಇರೋದು 2 AC-ಯಲ್ಲಿ ವೀಕ್ಷಕರೇ. ನೀವೇನಾದ್ರೂ ಬೆಂಗಳೂರಿಂದ ನ್ಯೂ ಡೆಲ್ಲಿವರೆಗೆ ರಾಜಧಾನಿ ಎಕ್ಸ್ಪ್ರೆಸ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇದ್ರೆ ಟಿಕೆಟ್ ಪ್ರೈಸ್ ಬಂದ್ಬಿಟ್ಟು 3 AC-ಗೆ 4,315 ರೂಪಾಯಿ ಇದೆ. 2 AC-ಗೆ 5,910 ರೂಪಾಯಿ ಇದೆ. ಫಸ್ಟ್ AC-ಗೆ 7,350 ರೂಪಾಯಿ ಇದೆ ವೀಕ್ಷಕರೇ. ವೀಕ್ಷಕರೇ, ಇದೊಂದು ಏರಿಯಾ ಬೇಗಂಪೇಟ್ ಅಂತ, ಸಿಕಿಂದ್ರಾಬಾದ್ಗಿಂತ ಮುಂಚೆ ಬರುತ್ತೆ. ಇದು ಕೂಡ ಹೈದ್ರಾಬಾದಲ್ಲೇ ಬರುತ್ತೆ. ಬೇಗಂಪೇಟ್ ರೈಲ್ವೆ ಸ್ಟೇಷನ್ ಅಂತ ಇದೆ ನೋಡಿ ವೀಕ್ಷಕರೇ. ವೀಕ್ಷಕರೇ, ನಾವು ಹೋಗ್ತಾ ಇರೋದು 2 AC-ಯಲ್ಲಿ. ಇದು ಸೈಡ್ ಲೋವರ್ ಇದೆ ನೋಡಿ. ನಮ್ಮ ಕ್ಯಾಬಿನ್ ಈ ತರ ಕರ್ಟನ್ ಇದೆ. ಫುಲ್ ಪ್ಯಾಕ್ ಮಾಡ್ಕೊಂಡು ಆರಾಮ್ ಪ್ರೈವಸಿ ನಾವು ಮಾಡ್ಕೋಬಹುದು ವೀಕ್ಷಕರೇ. ಸೊ ಈ ತರ ಇದೆ. ಸೊ ಇಲ್ಲಿ ಸ್ಟಿಕರ್ಸ್ ಮೆತ್ತಿದ್ದಾರೆ. ಏನಾದ್ರೂ ಹೆಲ್ಪ್ ಬೇಕಾದ್ರೆ ರಿಲೇಟೆಡ್ AC ಆಗಲಿ, ಮತ್ತೆ ನಿಮಗೆ ಮೊಬೈಲ್ ಚಾರ್ಜಿಂಗ್ ಆಗ್ತಾ ಇಲ್ಲ ಅಂದ್ರೆ ಅಲ್ಲಿ ಹೆಲ್ಪ್ ಲೈನ್ ಕೊಟ್ಟಿದ್ದಾರೆ. ಈ ತರ ಇದೆ. ಸೊ ಈ ಕಡೆ ವಿಂಡೋ ಇದೆ, ವಿಂಡೋ ಕೂಡ ಕರ್ಟನ್ಸ್ ಇದೆ. ಸೊ ತುಂಬ ಚೆನ್ನಾಗಿ ವ್ಯೂ ಕಾಣಿಸ್ತಾ ಇದೆ. ಈ ಕಡೆ ಬಂದರೆ ನಿಮಗೆ ಮೊಬೈಲ್ ಚಾರ್ಜಿಂಗ್ ಕೂಡ ಸಾಕೆಟ್ ಇದೆ. ಸೊ ಇಲ್ಲೂ ಕೂಡ ನಿಮಗೆ ಮೊಬೈಲ್ ಚಾರ್ಜಿಂಗ್ ಬಗ್ಗೆ ಎಲ್ಲ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಇದೆ ಅಂತ ಕೊಟ್ಟಿದ್ದಾರೆ. ಕೆಳಗಡೆ ಕೂಡ ನಿಮಗೆ ವಿದ್ಯುತ್ ದೂರುಗಳಿಗಾಗಿ ಸಂಪರ್ಕಿಸಿ ಅಂತ ಹೆಲ್ಪ್ಲೈನ್ ನಂಬರ್ ಕೊಟ್ಟಿದ್ದಾರೆ ವೀಕ್ಷಕರೇ. ಫೈನಲಿ ಸಿಕಿಂದ್ರಾಬಾದ್ ರೈಲ್ವೆ ಸ್ಟೇಷನ್ ಹತ್ರನೇ ಬಂದಿದ್ದೀವಿ. ನಿಮಗೆ ಇಲ್ಲಿಂದ ಪ್ಲಾಟ್ಫಾರ್ಮ್ ಕಾಣಿಸ್ತಾ ಇರ್ಬೋದು. ಟೈಮ್ ಬಂದ್ಬಿಟ್ಟು 8:03 ಆಗಿದೆ. ಏನು ಪ್ಲಾಟ್ಫಾರ್ಮ್ವರೆಗೆ ಹೋಗೋಷ್ಟರಲ್ಲಿ 8:05 ಅಥವಾ 10 ನಿಮಿಷ ಆಗ್ಬೋದು. ಬರೋಬ್ಬರಿ 1 ಅವರ್ ಡಿಲೇ ಆಗಿದೆ ವೀಕ್ಷಕರೇ. ಸಿಕಿಂದ್ರಾಬಾದ್ ರೈಲ್ವೆ ಸ್ಟೇಷನ್ಗೆ ಬರುವ ಟೈಮ್ ಬಂದ್ಬಿಟ್ಟು 7:05 ಬೆಳಿಗ್ಗೆ. ಸೊ ನಾವು 1 ಅವರ್ ಡಿಲೇ ಆಗಿ ಬಂದಿದ್ವಿ. 8:03 ಆಗಿದೆ ಇವಾಗ. ಸೊ ಇಲ್ಲಿ 10 ನಿಮಿಷ ಹಾಲ್ಟ್ ಇದೆ ವೀಕ್ಷಕರೇ. ಆ್ಯಕ್ಚುಲಿ ಬೆಂಗಳೂರಿಂದ ಹೊರಟ್ರೆ ನಿಮಗೆ ನೆಕ್ಸ್ಟ್ ಸ್ಟಾಪ್ ಸಿಗದೆ ಶ್ರೀ ಸತ್ಯ ಸಾಯಿ ಪ್ರಶಾಂತಿ ನಿಲಯಂ. ಸೊ ಅದಾದಮೇಲೆ ಗುಂಟ್ಕಲ್ ಜಂಕ್ಷನ್, ರಾಯಚೂರು ಜಂಕ್ಷನ್, ಯಾದಗಿರ್, ಸೇಡಂ, ಸಿಕಿಂದ್ರಾಬಾದ್. ಸೊ ಸಿಕಿಂದ್ರಾಬಾದ್ ಆದಮೇಲೆ ನಿಮ್ಗೆ ಹೇಳ್ಬೇಕಂದ್ರೆ ಕಾಜಿಪೇಟ್ ಜಂಕ್ಷನ್, ಬಲ್ಲಾಶ, ನಾಗ್ಪುರ್. ಸೊ ನಾಗ್ಪುರ್ವರೆಗೆ ನಮ್ಮ ಜರ್ನಿ ಇದೆ. ಅದೇ ಮೂಲಕ ನೀವು ಡೆಲ್ಲಿವರೆಗೆ ಹೋಗ್ತಾ ಇದ್ರೆ ಇಟಾರ್ಸಿ ಜಂಕ್ಷನ್, ಭೋಪಾಲ್ ಜಂಕ್ಷನ್, ವೀರಾಂಗಣ ಲಕ್ಷ್ಮೀಬಾಯಿ, ಝಾನ್ಸಿ ಜಂಕ್ಷನ್, ಗ್ವಾಲಿಯರ್ ಜಂಕ್ಷನ್, ಆಗ್ರಾ ಟ್ಯಾಂಕ್, ಹಜರತ್ ನಿಜಾಮುದ್ದೀನ್ಗೆ ರೀಚ್ ಆಗುತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ 5:30ಗೆ.
ಸೊ ನಿಮ್ಗೆ ಕಾಣಿಸ್ತಾ ಇರ್ಬೋದು ವೀಕ್ಷಕರೇ, ನಾವು ಸಿಕಿಂದ್ರಾಬಾದ್ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗ್ತಾ ಇದ್ದೀವಿ ವೀಕ್ಷಕರ. ವೀಕ್ಷಕರೇ, ನಾವು ಹೊಡ್ತಾ ಇರೋದು ರಾಜಧಾನಿ ಎಕ್ಸ್ಪ್ರೆಸ್ ಇವಾಗ ಸಿಕಿಂದ್ರಾಬಾದ್ ರೈಲ್ವೆ ಸ್ಟೇಷನ್ ಅಲ್ಲಿ ಬಂದಿದೆ. ಟೈಮ್ ಬಂದ್ಬಿಟ್ಟು 8:15 ನಿಮಿಷ ಆಗ್ತಾ ಇದೆ. ಸೊ ನಿಮ್ಗೆ ಕಾಣಿಸ್ತಾ ಇರ್ಬೋದು ಇಲ್ಲೆಲ್ಲ ಒಳಗಡೆ ಕ್ಲೀನಿಂಗು ಮತ್ತೆ ಹೊರಗಡೆ ಕ್ಲೀನಿಂಗು ಚೆಕಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ವೀಕ್ಷಕರೇ. ನಮ್ಮ ಟ್ರೈನ್ ಇವಾಗ ಸಿಕಿಂದ್ರಾಬಾದ್ ರೈಲ್ವೆ ಸ್ಟೇಷನ್ ಇಂದ ಹೊರಟಿದೆ. ಟೈಮ್ ಬಂದ್ಬಿಟ್ಟು 8:21 ನಿಮಿಷ ಆಗಿದೆ ವೀಕ್ಷಕರ. ವೀಕ್ಷಕರೇ, ಇವಾಗ ಬೆಳಿಗ್ಗೆ 8:55 ನಿಮಿಷ ಆಗಿದೆ. ನಮಗೆ ನ್ಯೂಸ್ ಪೇಪರ್ ಕೊಟ್ಟಿದ್ದಾರೆ ನೋಡಿ, ದ ಟೈಮ್ಸ್ ಆಫ್ ಇಂಡಿಯಾ. ನ್ಯೂಸ್ ಪೇಪರ್ ಕೊಟ್ಟಿದ್ಮೇಲೆ ಒಂದು ವಾಟರ್ ಬಾಟಲ್ ಕೊಟ್ಟರು ವೀಕ್ಷಕರೇ. ಸೆಕೆಂಡ್ ಡೇ ಸ್ಟಾರ್ಟಿಂಗ್ ಆಗಿದೆಲ್ಲ, ಇನ್ನೊಂದು ವಾಟರ್ ಬಾಟಲ್ ಕೊಟ್ಟರು ರೈಲ್ ನೀರು. ಇವಾಗ ಬ್ರೇಕ್ಫಾಸ್ಟ್ ತರ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ವೀಕ್ಷಕರೇ. ಇವಾಗ ಬ್ರೇಕ್ಫಾಸ್ಟ್ ಕೂಡ ಕೊಟ್ಟಿದ್ದಾರೆ, ಜ್ಯೂಸ್ ಕೊಟ್ಟಿದ್ದಾರೆ. ಏನೇನು ಕೊಟ್ಟಿದ್ದಾರೆ ಅಂತ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಬನ್ನಿ ವೀಕ್ಷಕರೇ. ವೆಜ್ ಕಟ್ಲೆಟ್ ಕೊಟ್ಟಿದ್ದಾರೆ, ಬ್ರೆಡ್ ಕೊಟ್ಟಿದ್ದಾರೆ, ಟೊಮೊಟೊ ಕೆಚಪ್ ಕೊಟ್ಟಿದ್ದಾರೆ, ಬಟರ್ ಕೊಟ್ಟಿದ್ದಾರೆ, ಜ್ಯೂಸ್ ಕೊಟ್ಟಿದ್ದಾರೆ, ಮತ್ತೆ ಈ ಡಿಪ್ ಇದು ಕೊಟ್ಟಿದ್ದಾರೆ ವೀಕ್ಷಕರೇ. ನಾವು ಬ್ರೇಕ್ಫಾಸ್ಟ್ ಮಾಡಿ ಟೀ ಕುಡ್ಕೊತ ನಾವು ಹೊರಗಡೆ ನೋಡ್ತಾ ಇದ್ವಿ. ನೋಡಿದ ತಕ್ಷಣ ಕಾಜಿಪೇಟ್ ಜಂಕ್ಷನ್ ನಾವು ಎಂಟರ್ ಆಗ್ತಾ ಇದ್ವಿ. ಇಲ್ಲಿಗೆ ಮುಟ್ಟೋ ಟೈಮ್ ಬಂದ್ಬಿಟ್ಟು 8:48 ನಿಮಿಷ ವೀಕ್ಷಕರೇ. ಬಟ್ ನಾವು ಮುಟ್ಟಿದ್ದು 10:45 ನಿಮಿಷ. ನಿಯರ್ ಅಬೌಟ್ 2 ಅವರ್ ಡಿಲೇ ಆಗಿ ನಾವು ಮುಟ್ಟಿದ್ದೀವಿ ವೀಕ್ಷಕರೇ. ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ಬಲ್ಲಾರ್ ಶಾ ಇದೆ ವೀಕ್ಷಕರೇ. ಬಲ್ಲಾರ್ ಶಾ ಆದ್ಮೇಲೆ ನಾಗ್ಪುರ್ ಜಂಕ್ಷನ್. ನಮ್ ಸ್ಟಾಪ್ ಬರೋದು ನಾಗ್ಪುರ್ ಜಂಕ್ಷನ್ ವೀಕ್ಷಕರೇ. ವೀಕ್ಷಕರೇ, ಇವಾಗ ನಾವು ಬಲ್ಲಾರ್ ಶಾ ರೈಲ್ವೆ ಸ್ಟೇಷನ್ ರೀಚ್ ಆಗಿದ್ದೀವಿ. ಇಲ್ಲಿಗೆ ಮುಟ್ಟುವ ಟೈಮ್ ಬಂದ್ಬಿಟ್ಟು 12:10 ನಿಮಿಷ ಮಧ್ಯಾಹ್ನ. ಬಟ್ ನಾವು ಬಂದಿದ್ದು 1:50 ನಿಮಿಷಕ್ಕೆ. ಸೊ ಬರೋಬ್ಬರಿ 1 ಗಂಟೆ 40 ನಿಮಿಷ ಡಿಲೇ ಆಗಿ ನಡೀತಾ ಇದೆ ವೀಕ್ಷಕರೇ ಟ್ರೈನ್. ವೀಕ್ಷಕರೇ, ಫೈನಲಿ ನಾಗ್ಪುರ್ ಸಿಟಿನ ಎಂಟರ್ ಆಗ್ತಾ ಇದೀವಿ. ನಿಮಗೆ ಕಾಣಿಸ್ತಾ ಇರ್ಬೋದು ಮೆಟ್ರೋ. ಸೊ ಟೈಮ್ ಬಂದ್ಬಿಟ್ಟು 4:50 ನಿಮಿಷ ಆಗಿದೆ ಸಂಜೆ. ನಿಯರ್ ಅಬೌಟ್ 2 ಅವರ್ ಡಿಲೇ ಆಗಿ ನಾಗ್ಪುರ್ ಸಿಟಿನ ನಾವು ಎಂಟರ್ ಆಗ್ತಾ ಇದೀವಿ. ನಾಗ್ಪುರ್ ರೈಲ್ವೆ ಸ್ಟೇಷನ್ಗೆ ಮುಟ್ಟುವ ಟೈಮ್ ಬಂದ್ಬಿಟ್ಟು ಮಧ್ಯಾಹ್ನ 2:55 ನಿಮಿಷ ಕೊಟ್ಟಿದ್ರು ವೀಕ್ಷಕರೇ. ಸೊ ಬರೋಬ್ಬರಿ 1-2 ಅವರ್ ಡಿಲೇ ಆಗಿ ಬಂದು ರೀಚ್ ಆಗ್ತಾ ಇದೀವಿ. ಸೊ ಇವತ್ತಿನ ಈ ವ್ಲಾಗ್ ಬೆಂಗಳೂರಿಂದ ನಾಗ್ಪುರ್ ರಾಜಧಾನಿ ಎಕ್ಸ್ಪ್ರೆಸ್ ಅಲ್ಲಿ ಟ್ರೈನ್ ನಂಬರ್ ಬಂದ್ಬಿಟ್ಟು 22691. ಈ ವ್ಲಾಗ್ ನಾವು ಇಲ್ಲಿಗೆ ಎಂಡ್ ಆಗುತ್ತೆ. ನಾಗ್ಪುರ್ಗೆ ನಾವು ಇಳಿತಾ ಇದ್ದೀವಿ ಇಲ್ಲಿಗೆ. ಸೊ ವೀಕ್ಷಕರೇ, ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಕೂಡ ಮಾಡಿ. ಇನ್ನು ಯಾರ್ಯಾರು ಚಾರ್ಧಾಮ್ ಸೀರೀಸ್ ನ ನೋಡಿಲ್ಲ ಅಂದ್ರೆ ನನ್ನ ಚಾನಲ್ ನಲ್ಲಿ ಹೋಗ್ಬಿಟ್ಟು ಪ್ಲೇ ಲಿಸ್ಟ್ ಅಲ್ಲಿ ಚಾರ್ಧಾಮ್ ಸೀರೀಸ್ ನಲ್ಲಿ ಎಪಿಸೋಡ್ ಗಳಿದ್ದಾವೆ. ಸೊ ಚಾರ್ಧಾಮ್ ವಿಡಿಯೋಸ್ ನೀವು ನೋಡಬಹುದು ವೀಕ್ಷಕರೇ. ಸೊ ಈ ವ್ಲಾಗ್ ಯಾರ್ಯಾರು ನೋಡಿದಾರ ಎಲ್ಲರಿಗೂ ತುಂಬಾ ಧನ್ಯವಾದಗಳು ವೀಕ್ಷಕರೇ. ಸಿಗೋಣ ಮುಂದಿನ ಇನ್ನೊಂದು ಹೊಸ ವಿಡಿಯೋದಲ್ಲಿ ವೀಕ್ಷಕರೇ. ಧನ್ಯವಾದಗಳು.